ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿಯನ್ನ ಇಡಿ ಮುಟ್ಕೋಲ್ ಹಾಕೊಂಡಿದೆ. ಮರಿಗೌಡಗೆ ಸೇರಿದ 10 ಸ್ಥಿರ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. 6 ಅಕ್ರಮ ಮುಡಾ ನಿವೇಶನ, 3 ಸ್ಥಿರ ಆಸ್ತಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 20 ಕೋಟಿ 85 ಲಕ್ಷ ಮೌಲ್ಯದ ವಾಣಿಜ್ಯ ಕಟ್ಟಡ ಕೂಡ ವಶಕ್ಕೆ ಪಡೆದುಕೊಂಡಿದೆ ಇಡಿ. ಮುಡಾ ಸೈಟ್ಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆಯಾಗಿತ್ತು. ಮರಿಗೌಡಗೆ ಜಿಟಿ ದಿನೇಶ್ ಕುಮಾರ್ ಸಹಾಯ ಮಾಡಿದ್ರು. ಜಿಟಿ ದಿನೇಶ್ ಕುಮಾರ್ ಸಹಾಯದಿಂದ ಸೈಟ್ ಅನ್ನ ಪಡೆದಿದ್ರು ಮರಿಗೌಡ. ಇಡಿ ವಿಚಾರಣೆಗೆ ಹಾಜರಾಗಿದ್ದ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರ ಬಯಲಾಗಿತ್ತು. ಇದುವರೆಗೆ 460 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದುಕೊಂಡಿದೆ. ಈಗ 20 ಕೋಟಿ 85 ಲಕ್ಷ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡವನ್ನು ಕೂಡ ಇಡಿ ವಶಕ್ಕೆ ಪಡೆದುಕೊಂಡಿದೆ. ಮುಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿತ್ತು. ಅದರಲ್ಲಿ ಮರಿಗೌಡಗೆ ಸೇರಿದ 10 ಸ್ಥಿರ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ. 6 ಅಕ್ರಮ ನಿವೇಶನ, 3 ಸ್ಥಿರ ಆಸ್ತಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ದಿನೇಶ್ ಕುಮಾರ್ ಸಹಾಯದಿಂದ ಮರಿಗೌಡ ಸೈಟ್ ಅನ್ನ ಪಡೆದಿದ್ರು. ಇಡಿ ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಗೊತ್ತಾಗಿತ್ತು. ಇಲ್ಲಿವರೆಗೂ 460 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದುಕೊಂಡಿದೆ ಇಡಿ. ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿ ಮುಟ್ಕೋಲು. ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಗೋಳು ಕೇಳೋರಿಲ್ಲದಂತಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ತೆರೆಯಿತ ಜೋಳ ಖರೀದಿ ಕೇಂದ್ರ. ರೈತರು ಒಳ್ಳೆ ಗುಣಮಟ್ಟದ ಗೋವಿನ ಜೋಳ ತಂದ್ರೂ ಕೂಡ ರಿಜೆಕ್ಟ್ ಮಾಡಲಾಗ್ತಿದೆ. ಹಾವೇರಿಯ ರಾಣೆಬೆನ್ನೂರು ಮೆಗಾ ಮಾರ್ಕೆಟ್ನಲ್ಲಿನ ಕೇಂದ್ರ ಖರೀದಿ ಕೇಂದ್ರದಲ್ಲಿ ಈ ಘಟನೆ ನಡೆದಿರೋದು. ಸಿಬ್ಬಂದಿಯ ನಡೆಯನ್ನ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೊಗಸೆಯಲ್ಲಿ ಗೋವಿನ ಜೋಳದ ಕಾಳು ಹಿಡಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಗುಣಮಟ್ಟದ ಗೋವಿನ ಜೋಳ ಇದ್ರೂ ಕೂಡ ನೆಪ ಹೇಳಿ ರಿಜೆಕ್ಟ್ ಮಾಡ್ತಿದ್ದಾರೆ. ತಮಗೆ ಬೇಕಾದವರಿದ್ರೆ ಮಾತ್ರ ಜೋಳವನ್ನ ಖರೀದಿ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಮೆಕ್ಕೆಜೋಳಕ್ಕೆ ಸರ್ಕಾರ ಖರೀದಿ ಕೇಂದ್ರವನ್ನ ತೆರೆದಿತ್ತು. ಖರೀದಿ ಕೇಂದ್ರವನ್ನ ತೆರೆದ್ರೂ ಕೂಡ ರೈತರ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕಾರಣ ಒಳ್ಳೆ ಗುಣಮಟ್ಟದ ಮೆಕ್ಕೆಜೋಳ ತಗೊಂಡು ಹೋದ್ರು ರಿಜೆಕ್ಟ್ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಇಲ್ಲಿಗೆ APMC ತೊಗೊಂಬಂದಿವ್ರಿ, ಮೆಗಾ ಮಾರ್ಕೆಟ್ ರಾಣೆಬೆನ್ನೂರು ತೊಗೊಂಬಂದೀವಿ. ಅವತ್ತು ನಾವು ಏನಾರು ಗೇಟ್ನಾಗ ನಿಮ್ಮ ಮಾಲ್ ನಡೀತೈತಿ, ನಿಮ್ಮ ಮಾಲ್ ನಡೆಯಂಗಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ಗೇಟಿಂದ ಹೊರಗೆ ತೊಗೊಂಡು ಹೋಗ್ತಿದ್ವಿ. ಇವಾಗ ಬಂದುಬಿಟ್ಟು ಅಷ್ಟು ಗಾಡಿಗೆ ಮಾಯ್ಚರ್ ಚೆಕ್ ಮಾಡಿಲ್ಲ ಅವರು. ನಮ್ಮ ಗಾಡಿಗೆ ಒಂದು ನೀಟ್ 18 ಪ್ಯಾಕೆಟ್ ಒಳಗೆ ಹಾಕ್ಕೊಂಡಾರ. ಅದಾದ್ಮೇಲೆ ಒಂದೇ ಮಾಲ ನಂದು 1 ಎಕರೆದ 3 ಎಕರೆದ ಬೆಳೆದಿರೋ ಮಾಲ್ ಅದು. ಮತ್ತೇನು ಬೇರೆ ಮಾಲ್ ತೊಗೊಂಬಂದಿಲ್ಲ, ಏನು ತೊಗೊಂಬಂದಿಲ್ಲ. ಈಗ ನೋಡಿದ್ರೆ 1 ನೀಟ್ ಒಳಗೆ ಹಾಕ್ಕೊಂಡಾರ. ಇನ್ನೊಂದು ನೀಟಿಗೆ ಮಾಯ್ಚರ್ ಹೆಚ್ಚಿಗೆ ಐತಿ, 16 ಐತಿ, ಅದೈತಿ ಇದೈತಿ ಅಂತ ಹೇಳ್ತಾರೆ. ಒಂದು ಕಾಳು ಬಂಗಾರಾಗ್ಯವ, ನಮ್ಮ ಕಾಳು ನಾವು ಬೆಳೆದೇವಿ. ಮತ್ತು ಒಂದು ಕಾಳು ಡ್ಯಾಮೇಜ್ ಬರೋವ, ಫಂಗಸ್ ಬರೋವ. ಈಗ ನೀವು ಇಲ್ಲಿ ಗಾಡಿ ತೊಗೊಂಬಂದು ಎಷ್ಟು ದಿನ ಆತ್ರಿ? ಈಗ ನಾವು ಸಡ್ಡೆ ತೊಗೊಂಬಂದಿವ್ರಿ. ಬಾಡಿಗೆ ಯಾರು ಕೊಡ್ತಾರ? ನಾವು ಕ್ಯಾಂಟರ್ ತೊಗೊಂಬಂದೇವ್ರಿ. ಒಂದು ನಮ್ಮ ಟ್ಯಾಕ್ಟ್ರಿ ಇಲ್ರಿ, ಒಂದು ಟ್ಯಾಕ್ಟ್ರಿ ತರಾಕ 180 ಪ್ಯಾಕೆಟ್ ಹೆಚ್ಚಿಗೆ ಹಾಕೈತಂದು ಮಿನಿ ಕ್ಯಾಂಟರ್ ಮಾಡ್ಕೊಂಡು 70 ರೂಪಾಯಿ ಬಾಡಿಗೆ ಮಾತಾಡ್ಕೊಂಡು ಇಲ್ಲಿ ಮಠ ಬಂದವ್ರಿ. ಆರ್ಟಿಂಗ್ ಚಾರ್ಜ್ 1500 ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ. ಅದಕ್ಕೂ ಕೊಡ್ತೀವಿ. ಇವತ್ತು ಮಠ ನಿಂತೇವಿ. ಈಗ ಹೋಗಿ ಅಲ್ಲಿ ಪಾಳ್ಯಕ್ಕೆ ಹಚ್ಚಿದ್ರೆ ಇವ್ರು ನಾಳೆ ಔಷಧ ಇವಕ್ಕೆ ಹಾಕೋ ಸಂಬಂಧ ನಾಳೆ ಮಧ್ಯಾಹ್ನ ಮೇಲೆ ಇಲ್ಲಿ ಇಳುಗಳು ಅನ್ಲೋಡಿಂಗ್ ಮಾಡೋದು ಬಂದ್ ಮಾಡತ್ತಾರ. ಅದ ಒಂದ ಕಾರಣಕ್ಕೆ ಇವ್ರು ಸುಮಾರು ಇವತ್ತು ಎಷ್ಟು 200 ಟನ್ ಗಂಟ್ಲೆ ಮಾಲ್ ರಿಜೆಕ್ಟ್ ಮಾಡ್ಯಾರ ಸರ್. ಯಾವ ಕಾರಣ? ಇದೇ ಮಾಸ್ಟರ್ ಹಿಂಗೆ ಮಾಸ್ಟರ್ ಬಂದೈತೆ ಅಂತಂದು. ಈಗ ಒಣಗಿಸಿ ಮಾಸ್ಟರ್ ಬಂದಿದ್ದು ಸುಳ್ಳ ಕರೆನ 16 ಬಂದೈತೆ ರೀ. ಅದೇ ಒಂದು ಅಷ್ಟು ಮತ್ತು ಒಳಗಿನ ನೀಟಿ ತೋರಿ ಅಂತ ಅಂದ್ರೆ ನೋಡ್ಲಿಲ್ರಿ ಅವರು. ಈಗ ಮೊದಲಿಗೆ ಇಲ್ಲಿ ಗೇಟ್ ಒಳಗೆ ನಮ್ಮ ಒಳಗೆ ಗಾಡಿ ಒಳಗೆ ಬಿಡ್ಕೊಳ್ಳೋ ಎಂಟ್ರಿ ಮಾಡ್ಕೊಳ್ಬೇಕಾರೆ ನಿನ್ನ ಮಾಲ್ ನಡೀತಿತ್ತಪ್ಪ, ನಿನ್ನ ಮಾಲ್ ನಡೆಯಂಗಿಲ್ಲ ಅಂದ್ರೆ ಹೋಗ್ಬಿಡ್ತಿದ್ವಿ ನಾವು. ಈಗ ಒಣಗಿಸ್ಕೊಂಬ ನಾವು ರೈತರೊಬ್ಬರು ಎಲ್ಲ ಡಬಲ್ ಖರ್ಚು ರೀ. ಇಲ್ಲೇ ಮಾಲ್ ಸರ್ ಅದಾರ, ಅವ್ರಿಗೆ ರೊಕ್ಕ ಕೊಡ್ಬೇಕು. ಎಲ್ಲ ಇಲ್ಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.